ವಾವ್, ಅಲಂಕಾರ ತುಂಬ ಚೆನ್ನಾಗಿದೆಯಮ್ಮ. ಸರ್, ಇದೆಲ್ಲ ನಮ್ಮ ಲೀಲಾ ಮೇಡಮೇ ಮಾಡಿರೋದು. ಗ್ರೇಟ್ ಜಾಬ್ ಲೀಲಾ. ಎಲ್ಲಿ ಮಂತ್ರ ಕಾಣಿಸ್ತಾ ಇಲ್ಲ? ರಾಮ್ ಅಂತ್ರ ಅಂತಿದ್ದಾನೆ, ದುರ್ಗಾ ಲೀಲಾ ಅಂದಿದ್ದಾಳೆ. ಈ ಗಡ್ಬಿಡಿಲಿ ರಾಮ್ ಜೊತೆ ಯಾರು ಕೂಡ್ತಾರಪ್ಪ ಭಗವಂತ. ಫೋನ್ ಮಾಡಿದ್ದೆ, ಅವ್ರು ರಿಸೀವ್ ಮಾಡ್ತಿಲ್ಲ. ಬಟ್ ಈಗಲೇ ಒಂದು 2 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಹಬ್ಬದ ದಿನ ಅಂತರ ಎಲ್ಲೋದ್ಲು? ಅದು ಇಲ್ಲೇ ಎಲ್ಲೋ ಹೋಗಿ ಬರ್ತೀನಿ ಇದ್ರು, ಪಕ್ಕದಲ್ಲೇ ಇರಬೇಕು, ಬಂದ್ಬಿಡ್ತಾರೆ. ಮನೇಲಿ ಏನೇ ಸ್ಪೆಷಲ್ ಲೊಕೇಶನ್ ಆದರೂ ಅಂತರ ಕಾಣಿಸಲ್ಲ. ಎಲ್ಲಿರ್ತಾಳೆ ಅಂತ ಯಾರೂ ಕೇಳಲ್ವಾ? ಸರಿ, ನಾನೇ ಹೋಗಿ ನೋಡ್ತೀನಿ. ಏಜೆ ನೀವು ಕೂತ್ಕೊಳ್ಳಿ, ನಾನು ಅಂತರ ಅತ್ತೆನ ಕರ್ಕೊಂಡು ಬರ್ತೀನಿ. ದುರ್ಗಾನು ಕಾಣಿಸ್ತಾ ಇಲ್ಲ? ದುರ್ಗಾ ಏನೋ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಪೂಜೆಗೆ ದಂಪತಿಗಳಿದ್ರೆ ಸಾಕು. ಕರ್ಮ, ಅಂತರ ಅತ್ತೆ ಬರ್ತಿಲ್ಲ, ಇವ್ರು ಬಿಡ್ತಿಲ್ಲ. ದುರ್ಗಾ ಅಕ್ಕ ಅಂತರ ಅತ್ತೆ ಪೂಜೆ ಕೂರಿಸ್ತಾ ಇರೋದಕ್ಕೆ ಏನು ಪ್ಲಾನ್ ಮಾಡಿರ್ಬೋದು? ಸರು, ಏನು ನೋಡ್ತಾ ನಿಂತ್ಬಿಟ್ಟೆ? ಹೋಗು, ಅಂತರ ಎಲ್ಲಿದ್ದಾಳೆ ನೋಡಿ ಹೋಗು. ಸರಿ ಅಜ್ಜಿ. ನೀನು ಕೂತ್ಕೋಪ್ಪ. ಎಲ್ಲೋ ಬಿಟ್ರು ಮೇಡಮು? ಅಲ್ಲ, ನಾನು ನೆಲ ಗುದ್ದಿ ನೀರು ಬೀಗ ಗುದ್ದಿ ನೀರು ಎರಡನ್ನೂ ತೆಗಿಯವನು ಅಂತಂದ್ರೆ ನನ್ನ ಕಣ್ಣೇ ತಪ್ಪಿಸಿ ಹೋಗ್ಬಿಟ್ರು ಅಂದ್ರೆ ಇವಮ್ಮ ಸಾಮಾನ್ಯದವಳಲ್ಲ ಅನ್ಸುತ್ತೆ. ಎಲ್ಲೋದ್ರು? ಅಣ್ಣ ಹೇಳಿ ಸರ್. ನೀವು ಒಂದು ಆಂಟಿನ ಕರ್ಕ ಬಂದ್ರಲ್ಲ, ಅವ್ರನ್ನ ಎಲ್ಲಿ ಬಿಟ್ರಿ ಅಂತ ಹೇಳಿದ್ರೆ ಪುಣ್ಯವತ. ಇಲ್ಲೇ ಮುಂದೆ ಲೆಫ್ಟ್, ಮೂರನೇ ರೈಟ್ ಅಲ್ಲಿ. ತುಂಬಾ ಥ್ಯಾಂಕ್ಸ್. ಸರಿ ಅಣ್ಣ, ಆಯ್ತು. ಸದ್ಯ ಇನ್ನೂ ಬಂದಿಲ್ಲ. ಅದು ಅಭಿ ಜೊತೆ ಮದುವೆ ಮಾಡ್ಕೋಬೇಕು ಅಂತ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋ ಪ್ಲ್ಯಾನ್ ಆಗಿತ್ತಲ್ಲ, ಅದು ವರ್ಕ್ ಆಗಲಿಲ್ಲ. ನಾನು ಸೋತೋದೆ. ಅದು ಅಲ್ಲದೆ ಆ ಅಭಿ ಹೆಂಡ್ತಿ ಲೀಲಾ ಮನೆಗೆ ವಾಪಸ್ ಬಂದಿದ್ದಾಳೆ. ಅವಳಿದ್ರೆ ಯಾವುದು ಕೈಗತ್ತಲ್ಲ. ಅದಕ್ಕೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ಒಂದೇ ತಾಳಿ, ಎರಡನೇ ಅವಕಾಶ, 3 ಗಂಟು. ಅದಾಗಿದ್ದಿದ್ರೆ ಎಲ್ಲ ನಾನು ಅನ್ಕೊಂಡು ಹಾಗಾಗ್ತಿತ್ತು, ಎಲ್ಲನೂ ನನ್ನ ಕೈ ಸೇರ್ತಿತ್ತು. ಆದ್ರೆ ನೀನು ಎಲ್ಲನೂ ಹಾಳು ಮಾಡಿ ಬಂದಿದ್ಯಾ. ಮಂತ್ರನ್ನೇ ಮುಗಿಸಿ ಹೂತಾಕಿರೋ ನನಗೆ ನಿನ್ನ ಜೀವ ತೆಗೆಯೋದು ದೊಡ್ಡದಲ್ಲ. ಇನ್ನೂ ನೀನು ಜೀವಂತವಾಗಿ ಉಳಿದಿದ್ಯಾ ಅಂದ್ರೆ ಅವಳಿಗಿರೋ ರೂಪ ನಿನಗಿದೆ ಅಂತ ಅಷ್ಟೇ. ನಿನ್ನ ಕಣ್ಣೀರಿನ ಕತೆ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಆ ಸಾಮ್ರಾಜ್ಯ.
ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನನ್ನವರೆಗೂ ಬಂದಿದ್ಯಾ ಅಂದರೆ ನೀನು ಈ ಕೆಲಸಕ್ಕೆ ಲಾಯಕ್ಕೆ ಅಲ್ಲ. ಇನ್ನು ನಿನ್ನ ಅವಶ್ಯಕತೆ ನನಗಿಲ್ಲ. ಇಲ್ಲ ಇಲ್ಲ ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನೋಡೋ, ಆ ಮನೆನ ಕಂತ್ರಿ ಬುದ್ಧಿ ಉಪಯೋಗಿಸೋದ್ರಿಂದ ಹಾಳು ಮಾಡೋಕ್ಕಾಗಲ್ಲ. ಆ ಮನೆ ಜನನ ಪ್ರೀತಿಯಿಂದ ನಂಬಿಸಿ ಕುತ್ತಿಗೆ ಕೊಯ್ಬೇಕು. ನಂಬಿಸಿದ್ದೀನಿ, ಎಲ್ರೂ ನಂಬಿಸಿದ್ದೀನಿ. ಅಷ್ಟರಲ್ಲಿ ಆ ಲೀಲಾ ಒಬ್ಳು ಬಂದು ಮಧ್ಯೆ ನಿಂತಿದ್ದಾಳೆ. ಈಗ ನಮಗೂ ಆ ಮನೆಗೂ ಗೋಡೆ ಅಂದರೆ ಆ ಲೀಲಾ ಒಬ್ಳೆ. ಅಗತ್ಯ ಬಿದ್ದರೆ ಅವಳನ್ನ ಮುಗಿಸ್ತೀನಿ. ಹೇಳೋದಲ್ಲ, ಮಾಡಿ ತೋರಿಸು. ಇನ್ನು ಮೇಲೆ ಸಣ್ಣ ಪುಟ್ಟ ಜುಜುಬಿ ವಿಷಯಕ್ಕೆಲ್ಲ ನನ್ನ ಕರಿಬೇಡ, ನೆನಪಿರ್ಲಿ. ಮಿಂಚಂಗ್ ಬಂದು ಮಿಂಚಂಗ್ ಹೋದ್ರು. ಅಬ್ಬಾ, ಸದ್ಯ ಬೇಗ ಮುಗಿತಲ್ಲ. ಮೊದಲು ಮನೆಗೆ ಹೋಗಿ ಅಭಿ ಜೊತೆ ಪೂಜೆ ಕೂತ್ಕೋಬೇಕು. ಆ ಆಟೋನು ಕಾಣಿಸ್ತಾನೆ ಇಲ್ವಲ್ಲ, ಕ್ಯಾಬ್ ಬುಕ್ ಮಾಡ್ಬಿಡ್ಲಾ? ಏನ್ ಮೇಡಮ್? ಡಾಲರ್ಸ್ ಕಾಲೋನಿ, ಸೆಕೆಂಡ್ ಫೇಸ್, ಥರ್ಡ್ ಕ್ರಾಸ್. ಮೇಡಮ್ ಏನ್ ಮೇಡಮ್ ನೀವು ಬತ್ತಿಯ ಬರಲ್ವ ಅಂತ ಹೇಳ್ದೆ ಕೇಳ್ದತ್ತೆ ಇದ್ದೀರಾ? ನೋಡಿ, ಮೀಟರ್ ಮೇಲೆ ಡಬಲ್ ಕೊಡ್ತೀನಿ ಪ್ಲೀಸ್, ನಂಗೆ ಅರ್ಜೆಂಟ್ ಇದೆ. ಇಲ್ಲಪ್ಪ, ನಾನು ಅಷ್ಟು ದೂರ ಎಲ್ಲ ಬರೋದಿಲ್ಲ. ಬೇರೆ ಆಟೋ ನೋಡ್ಕೊಳ್ಳಿ, ನಂಗೆ ಬೇರೆ ಕೆಲಸ ಇದೆ. ನೀವೀಗ ಏನಾದ್ರೂ ಹೋಗ್ಲಿಲ್ಲ ಅಂದ್ರೆ ಆಟೋ ಜೊತೆ ನಿಮ್ ಫೋಟೋನು ತೆಗೆದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ, ಕಂಪ್ಲೇಂಟ್ ಎಲ್ಲ ಕೊಡ್ಬೇಡಿ ಮೇಡಮ್. ನನಗೆ ಮನೇಲಿ ಇಬ್ರು ಚಿಕ್ಕ ಹೆಂಡ್ತಿರವ್ರೆ ಮೇಡಮ್. ನಾನು ತುಂಬಾ ನೊಂದಿದ್ದೀನಿ ಮೇಡಮ್. ನಾನು ಹೋಗ್ದಾಗ ನನ್ನ ತಲೆಯಲ್ಲಿ ಕೂದಲೇ ಇರ್ಲಿಲ್ಲ, ಅಲ್ಲಂತೂ ಕಾಣ್ತಾನೆ ಇರ್ಲಿಲ್ಲ, ಕಿವಿಲಿ ಎರಡು ತೂತಿತ್ತು ಮೇಡಮ್. ಇಷ್ಟೆಲ್ಲ ಕಷ್ಟ ಇದ್ರು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿದ್ದೀನಿ ಮೇಡಮ್. ಬಡವ್ರ ಹೊಟ್ಟೆ ಬೆಲ್ಲ ಒಡಿಬೇಡಿ ಮೇಡಮ್, ಒಡಿಬೇಡಿ. ನೋಡು, ಮಾತು ಕಡಿಮೆ ಮಾಡಿ, ನಂಗೆ ಅರ್ಜೆಂಟ್ ಇದೆ, ನೀನ್ ಬೇಗ ಹೋಗು. ಸರಿ ಮೇಡಮ್, ಆಯ್ತು. ಅಯ್ಯೋ, ಅತ್ತೆ ಇನ್ನೂ ಬಂದೇ ಇಲ್ವಲ್ಲ. ಛೇ, ಒಳಗಡೆ ನೋಡಿದ್ರೆ ಪುರೋಹಿತರು, ಅಜ್ಜಿ, ಅಕ್ಕ ಎಲ್ರು ಅಂತರ ಅತ್ತೆ ಎಲ್ಲಿ ಅಂತ ಹುಡುಕ್ತಿದ್ದಾರೆ. ಇವ್ರು ನೋಡಿದ್ರೆ ಇನ್ನೂ ಬಂದಿಲ್ಲ. ಏನಪ್ಪ ಮಾಡೋದು ಇವಾಗ? ಎಲ್ಲಿಗೆ ಹೋಗ್ತಿದ್ದೀನಿ ಅಂತಾನೂ ಹೇಳಿಲ್ಲ, ಯಾರನ್ನ ಮೀಟ್ ಮಾಡ್ತಿದ್ದೀನಿ ಅಂತಾನೂ ಹೇಳಿಲ್ಲ. ಅಟ್ಲೀಸ್ಟ್ ಏನಾದ್ರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದಾಗಿತ್ತು. ನನಗೂ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ. ಏನೂ ಗೊತ್ತಿಲ್ಲದೆ ಹೇಗಪ್ಪ ಮ್ಯಾನೇಜ್ ಮಾಡೋದು? ಪದೇ ಫೋನ್ ಮಾಡಿದ್ರೆ ಮತ್ತೆ ಎಲ್ಲ ಆಗವಲ್ಲಿ ಆಗ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಇಲ್ಲ, ಲೀಲಾನ ಪೂಜೆ ಕುತ್ಕೊಳ್ಳೋದಕ್ಕೆ ಬಿಡಬಾರ್ದು, ಅಂತರ ತಾನೇ ಕುತ್ಕೋಬೇಕು. ಅದಕ್ಕಾದ್ರೂ ಫೋನ್ ಮಾಡ್ತೀನಿ. ಸರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ. ಪೂಜೆ ಸ್ಟಾರ್ಟ್ ಆಗ್ಬಿಡುತ್ತೋ ಏನೋ ಅಂತ ಭಯ ಆಗ್ತಿದ್ಯಲ್ಲ. ಅತ್ತೆ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಷ್ಟೊಂದು ಬಿಸಿ ವರ್ಕ್ ಏನಿರ್ಬೋದು? ಯಾರನ್ನ ಮೀಟ್ ಮಾಡಕ್ ಹೋಗಿರ್ಬೋದು? ಮೇಡಮ್, ಈ FM ಅಲ್ಲಿ ಒಂದ್ ಒಳ್ಳೆ ಸಾಂಗ್ ಹಾಕ್ಲಾ? ಬೇಡ, ಮೊದಲು ನೀನ್ ಸ್ಪೀಡಾಗಿ ಹೋಗು. ನೀವು ಬೇಕು ಅಂದ್ರೆ ನಾನು ಹಾಕಲ್ಲ, ಯಾಕಂದ್ರೆ ಈ ಗಾಡಿಲಿ FM ಇಲ್ಲ. ಹೋಗಿ ಇವನ್ ಗಾಡಿ ಹತ್ತದ್ನಲ್ಲ, ನನ್ನ ಕರ್ಮ. ಮೇಡಮ್, ತುಂಬಾ ಅರ್ಜೆಂಟ್ ಅನ್ಸುತ್ತೆ. ಏನ್ ಕೆಲಸ ಮೇಡಮ್? ಹೇಳ್ದೆ ಹೋದ್ರೆ ಆಟೋ ಮುಂದಕ್ಕೆ ಹೋಗಲ್ವಾ ಮೇಡಮ್? ಏನಿಲ್ಲ, ಸುಮ್ನೆ ಒಂದ್ ಜನರಲ್ ನಾಲೆಡ್ಜ್ ಕೇಳಿದೆ ಅಷ್ಟೇ. ಬಾಯ್ ಮುಚ್ಕೊಂಡು ಗಾಡಿ ಓಡ್ಸಕ್ ಏನ್ ತಗೋತ್ಯಾ? ಒಂದ್ ಮುದ್ದೆ ಆ ಪ್ರೈಸ್ ಮೇಡಮ್. ವಾಟ್? ಅಯ್ಯೋ, ವಾಟರ್ ಎಲ್ಲ ಬೇಡ, ಅವರೇ ಕೊಡ್ತಾರೆ. ಆದ್ರೆ ಆ ಜಗ್ಗಕ್ ಬಾಯಿ ಅಂತೂ ಹಾಕೋಕ್ಕಾಗಲ್ಲ ಮೇಡಮ್, ಅಷ್ಟೊಂದು ಗಲೀಜಾಗಿರ್ತದೆ. ಅದಕ್ಕೆ ನನ್ನ ನೀರ ನಾನೇ ತಗೊಂಡ್ಬಿಡ್ತೀನಿ. ಏಯ್, ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಸುಮ್ನೆ ಗಾಡಿ ಓಡ್ಸು. ಏನ್ ತಗತೀರ ಅಂದ್ರಲ್ಲ, ಮಧ್ಯಾಹ್ನ ಟೈಮ್ ಐತಲ್ವ ಮೇಡಮ್, ಊಟ ಅಂದೆ. ಮೇಡಮ್, ನನಗೆ ಹಸುವಾದಾಗ ಟೈಮ್ ಟು ಟೈಮ್ ತಿಂದ್ಬಿಡ್ಬೇಕು, ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡ್ತದೆ, ಎದೆಯೆಲ್ಲ ಉರಿ ಮೇಡಮ್. ಮೊದ್ಲೇ ನೀವು ಉತ್ತರ ಹೇಳ್ತಾ ನಾನು 1 ಕೋಟಿ ಲಾಸ್ಟ್ ಬೇರೆ ಮಾಡಿದ್ದೀರಾ, ಆಮೇಲೆ ನನಗೆ ಗ್ಯಾಸ್ಟ್ರಿಕ್ ಆದ್ರೆ ಇರಿ ಒಂದ್ 5 ನಿಮಿಷ, ನಾನು ಊಟ ಮಾಡ್ಕೊ ಬಂದ್ಬಿಡ್ತೀನಿ. ಏಯ್, ಏನ್ ತಮಾಷೆ ಮಾಡ್ತಿದ್ಯಾ? ನೋಡು, ಮೊದ್ಲು ನನ್ನ ಮನೆಗ್ ಬಿಟ್ಟು ನೀನ್ ಎಲ್ಲಾದ್ರೂ ಹೋಗು. ಯಾಕೆ ಮೇಡಮ್? ಅಲ್ಲ, ತಿನ್ನೋ ಅನ್ನಕ್ಕೆ ಕಣ್ಣು ಹಾಕಿದ್ರೆ ಹೆಂಗೋ ಉಣ್ಕೋಬಹುದು, ನೀವು ತಿನ್ನೋ ಅನ್ನಕ್ಕೆ ಕಲ್ಲಿ ಹಾಕ್ತಿರಲ್ಲ. ನೀವೇನಾದ್ರು ನಾನು ತಡದ್ರ ಆಮೇಲೆ ಏನ್ ಮಾಡ್ತೀಯಾ?
ಏನೋ ಮಾಡ್ತೀಯಾ? ಹತ್ತು ಬಿಡ್ತೀನಿ ಮೇಡಮ್. ನೋಡಿ ಮೇಡಮ್, ಒಂದು ಹುಡುಗಿ ಹತ್ರ ಇಡೀ ಊರವರೆಲ್ಲ ಸೇರ್ಬಿಡ್ತಾರೆ, ಆದ್ರೆ ನಾನು ಹತ್ರ ನಮ್ಮ ಆಟೋದವರೆಲ್ಲ ಸೇರ್ಬಿಡ್ತಾರೆ ಮೇಡಮ್. ಆಮೇಲೆ ಅವ್ರ ಮುಂದೆ ಎಲ್ಲ ಸೀನ್ ಕ್ರಿಯೇಟ್ ಮಾಡ್ಬಿಡ್ತೀನಿ. ಇದೆಲ್ಲ ನಿಮಗ್ ಬೇಕಾ? ನೋಡಕ್ಕೆ ದೊಡ್ಡ ಮನ ಹುಡುಗಿ ತರ ಕಾಣಿಸ್ತೀರಾ. ಬೇಕಿದ್ರೆ ಬನ್ನಿ, ಒಳ್ಳೆ ಕಡೆ ಮುದ್ದೆ ಸಿಗ್ತದೆ, ತಿನ್ಕ ಬರುವ. ಇಲ್ಲ ಅಂದ್ರೆ ನೀವಿಲ್ಲ ಕೂತಿರಿ, ನಾನು ಬರ್ತೀನಿ. ತುಂಬಾ ತಡ ಆಗ್ತಾ ಇದೆ, ನಿನ್ ಕಾಯಕ್ಕಾಗಲ್ಲ. ಸರು, ಬಂದೆ ಅಜ್ಜಿ. ಇನ್ನೊಂದು 2 ನಿಮಿಷ ಪ್ಲೀಸ್ ವೆಯ್ಟ್ ಮಾಡೋಣ, ಬಂದ್ಬಿಡ್ತಾರೆ. ಸರು, ಇನ್ನೂ ಎಷ್ಟೊತ್ತಂತ ಕಾಯಬೇಕು? ಅವ್ರು ಸರಿಯಾಗಿ ರೆಸ್ಪಾನ್ಸು ಮಾಡ್ತಿಲ್ಲ. ಅಟ್ಲೀಸ್ಟ್ ಫೋನ್ ಪಿಕ್ ಮಾಡಿ ಮಾತಾಡಿದ್ರೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ನೋಡು, ನಾವು ಯಾವಾಗಲೂ ಪೂಜೆ ಮಾಡೋಕ್ಕೆ ಕಾಯಬೇಕೇ ಹೊರತು ಪೂಜೆ ಮಾಡಿಸ್ಕೊಳ್ಳೋಕ್ಕೆ ದೇವರು ಕಾಯಬಾರ್ದು. ಅರ್ಥ ಆಯ್ತಾ? ಸರಿ, ಹಾಗಾದರೆ ಅಂತರ ಬರೋದು ತಡ ಆಗುತ್ತೆ ಅನ್ನೋದಾದರೆ ಹೆಣ್ಮಕ್ಳೇ ಸೇರಿ ಪೂಜೆ ಮಾಡಿಬಿಡಿ. ಏಚೆ ಕೂತ್ಕೊಳ್ಳಿ. ನೀವ್ಯಾಕೆ ಈಗ ಹೇಳ್ತಿದ್ದೀರಾ? ಈ ಮನೇಲಿ ದಂಪತಿಗಳು ಪೂಜೆ ಮಾಡೋ ಅಭ್ಯಾಸ. ಪ್ರೇಮ್ ಪ್ರಮೋದ್ ಕೂಡ ಹೊರಗೆ ಹೋಗಿದ್ದಾರೆ, ಇಲ್ಲಿ ನೀವಷ್ಟೇ ಇರೋದು. ನೀವೇ ಇರೋದು ಅಂದ್ರೆ ಅಂತರಾತೆ ಇಲ್ಲದೆ ಒಬ್ಬರೇ ಮಾಡೋದಕ್ಕಾಗತ್ತಾ? ದುರ್ಗಾ ಅಕ್ಕನ ಜೊತೆ ಇವರು ಸೇರ್ಕೊಂಡ್ಬಿಟ್ರ ಹೇಗೆ? ರೀ, ಈಗ ಏನು ಮಾಡ್ತಾರೆ ಅನ್ಸುತ್ತೆ? ದಂಪತಿ ಅಂತ ನನ್ನನ್ನು ನಿನ್ನನ್ನು ಪೂಜೆ ಕೂರಿಸ್ತಾರೆ ಅನ್ಸುತ್ತೆ. ಹೋಗ್ರಿ, ನಾಚಿಕೆ ಆಗುತ್ತೆ. ದುರ್ಗಾ ಹೇಳ್ದಾಗೆ ಆಯಿತು. ಬಹುಶಃ ಆಕೆನೇ ಏನೋ ವ್ಯವಸ್ಥೆ ಮಾಡಿದಾಳೋ ಏನೋ ಗೊತ್ತಾಗ್ತಾ ಇಲ್ಲ. ರಾಮ್, ಪೂಜೆನ ದಂಪತಿಗಳೇ ಮಾಡಬೇಕಾಗಿರೋದ್ರಿಂದ ನೀನು ಲೀಲಾ ಇಬ್ಬರು ಇದ್ದೀರಲ್ಲ, ನೀವೇ ಮಾಡಬಹುದಲ್ವಾ? ದುರ್ಗಾ ಅಕ್ಕ ಸೆಟಪ್ ಮಾಡಿ ಎಲ್ಲೋ ಹೋಗಿದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಇದ್ರಲ್ಲಿ ಅಜ್ಜಿ ಕೈವಾಡನೂ ಇದ್ದಂಗಿದೆ. ಅಮ್ಮ, ಏನು ಹೇಳ್ತಾ ಇದೀಯಾ? ತಪ್ಪೇನೋ ಹೇಳಿದೆ? ನಾ ಹೇಳಿದ್ದು 100ಕ್ಕೆ 100 ಸತ್ಯ ಅಲ್ವಾ ಪುರೋಹಿತ್ರೆ? ನೀವೇ ಹೇಳಿದ್ರಿ ಪೂಜೆಗೆ ದಂಪತಿಗಳು ಕೂರ್ಬೇಕು ಅಂತ. ಲೀಲಾ ಮತ್ತೆ ರಾಮ್ ಪೂಜೆ ಕೂತ್ರೆ ಶಾಸ್ತ್ರಕ್ಕೆ ಅಥವಾ ಸಂಪ್ರದಾಯಕ್ಕೆ ಏನಾದರೂ ಧಕ್ಕೆ ಬರುತ್ತಾ? 40 ವರ್ಷದಿಂದ ಈ ಮನೆ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ ಈ ಮನೆ ಪರಿಸ್ಥಿತಿ ಎಲ್ಲ ಗೊತ್ತಮ್ಮ. ಲೀಲಾ ಪೂಜೆ ಕೂತ್ರೆ ಯಾವುದು ತಪ್ಪಿಲ್ಲ, ಅವ್ರು ಕೂತ್ಕೊಂಡು ಪೂಜೆ ಮಾಡೋದೇ ಒಳ್ಳೇದು ಅನ್ನೋದು ನನ್ನ ಭಾವನೆ. ಪ್ಲೀಸ್ ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ಅವ್ರ ಜೊತೆ ಅಂತರ ಅಕ್ಕ ಕೂತ್ರೇನೆ ಅದಕ್ಕೊಂದು ಬೆಲೆ. ನನ್ನನ್ನು ಯಾರೂ ಕರಿಬೇಡಿ, ಕೈ ಮುಗಿದು ಕೇಳ್ಕೊತೀನಿ. ಅತ್ತೆ, ಅತ್ತೆ, ಯಾಕೆ ಎಲ್ರೂ ಅವ್ರಿಗೆ ತೊಂದರೆ ಕೊಡ್ತಿದ್ದೀರಾ? ಇನ್ನೊಂದು 2 ನಿಮಿಷ ಅಂತರಾತೆನೆ ಬಂದ್ಬಿಡ್ತಾರೆ. ರಾಮ್, ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಇದೆ ಅನ್ನೋದಾದ್ರೆ, ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅನ್ನೋದಾದ್ರೆ, ವರಮಹಾಲಕ್ಷ್ಮಿ ಪೂಜೆಗೆ ನೀನು ನಿನ್ನ ಜೊತೆ ನನ್ನ ಸೊಸೆ ಲೀಲಾ ಇಬ್ಬರೇ ಕೂತ್ಕೋಬೇಕು. ನೀನೀಗಲೇ ಹೋಗಿ ಅವಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಬಾ. ಇಲ್ಲದೆ ಹೋದ್ರೆ ಏನಾಗತ್ತೆ ಅಂತ ನಾನೀಗ ಹೇಳೋದಿಲ್ಲ, ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅಮ್ಮ, ಸಾಕು. ನಾನು ತುಂಬ ಹೊತ್ತು ಕಾಯೋದು ಇಲ್ಲ, ವಿವರ್ಸ್ ಹೇಳೋ ಅಗತ್ಯನೂ ಇಲ್ಲ. ನಾ ಹೇಳಿದ್ ನಡಿಬೇಕು ಅಷ್ಟೇ. ಲೀಲಾ ಪೂಜೆ ಕೂರೋದ್ರಲ್ಲಿ ಯಾವುದು ತಪ್ಪಿಲ್ಲ. ಹೋಗಿ ಲೀಲಾ ಅವ್ರನ್ನ ಕರ್ಕೊಂಬನ್ನಿ. ತಾಯಿ ಆಸೆ ಈಡೇರಿಸೋದು ಕೂಡ ಒಂದು ದೇವ್ರ ಪೂಜೆ ಥರಾನೇ.
ನಿಮ್ಮ ತಾಯಿಗೋಸ್ಕರನಾದರೂ ಹೋಗಿ. ಆಹಾ ಓಕೆನಾ ಮೇಡಮ್? ಏನ್ ಪರಿಮಳ! ಏನಪ್ಪ ಓಡಿಸ್ತಿದ್ಯಾ ನೀನು? ಒಂದ್ ಕೈಲಿ ಓಡಿಸಕ್ ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಮಾತಾಡ್ತಿದ್ದೀರಾ ಮೇಡಮ್ ನೀವು? ನಮ್ ಬ್ರಾಹ್ಮಣ ನೋಟಲ್ಲಿ ಬಸ್ ಸಾರ್ ತಿನ್ನಕ್ಕೆ ಬಸ್ಸಲ್ಲೇ ಜನ ಬರ್ತಾರೆ, ಕಾಳು ತಿನ್ನಕ್ಕೆ ಕಾರಲ್ಲಿ ಬರ್ತಾರೆ, ಅನ್ನ ತಿನ್ನಕ್ಕೆ ಆಟೋದಲ್ಲಿ ಬರ್ತಾರೆ. ಅಂತ ಹೋಟ್ಲು ಬಗ್ಗೆ ಎಂತ ಮಾತಾಡ್ತಿದ್ದೀರಾ? ಅಯ್ಯೋ ಯಾರಯ್ಯ ನೀನು? ಯಾಕೆ ನಂಗೆ ಹಿಂಗ್ ಟಾರ್ಚರ್ ಕೊಡ್ತಿದ್ಯಾ? ನೋಡು, ನಿನ್ಗೆ ನನ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಾನು ಬೇಗ ಮನೆಗೆ ಹೋಗ್ಬೇಕು. ಬಾಯ್ ಮುಚ್ಕೊಂಡು ಗಾಡಿ ಓಡಿಸು. ಮೇಡಮ್ ಆಯ್ತು, ಕರ್ಕ ಹೋಯ್ತೀನಿ. ಇಲ್ಲೇ ಒಂದು ಬೀಡ ಅಂಗಡಿ ಇದೆ. ನನಗೆ ಊಟ ಆದ್ಮೇಲೆ ಬೀಡ ತಿಂದಿಲ್ಲ ಅಂದ್ರೆ ಅಜೀರ್ಣ ಆಗ್ಬಿಡ್ತದೆ ಮೇಡಮ್. ನಿಮ್ಗೊಂದು 420 ಬೇಡ ಬೇಡ, ನಿಮ್ಗೊಂದು ಸ್ವೀಟು, ನನಗೊಂದು ಸಾದೆ ಬೀಡ ಹಾಕಿಸ್ಕೊ ಬಂದ್ಬಿಡ್ಲಾ? ನೋಡು, ನೀನ್ ನನಗೆ ತುಂಬಾ ಇರಿಟೇಟ್ ಮಾಡ್ತಿದ್ಯಾ. ನೀನ್ ಏನಾದ್ರು ಮಾಡ್ಕೊ, ನಾನು ಇಳ್ಬಿಟ್ಟು ಹೋಗ್ತೀನಿ. ಅಯ್ಯೋ ಮೇಡಮ್, ನನ್ನ ಆಟೋ ಹೊಟ್ಬಿಟ್ಟು ಅರ್ಧದಲ್ಲಿ ಇಳಿದೋಯ್ತಾರ. ಮುಚ್ಚು ಮುಚ್ಚು ಬಾಯ್. ನೋಡು, 2 ನಿಮಿಷ ಅಷ್ಟೇ, ಬೇಗ ಹೋಗಿ ಬಂದ್ಬಿಡು. ಮೇಡಮ್, ಇಲ್ಲಿ ಮಗೈಪಾನ ಅಂತ ಹಾಕ್ತಾರೆ, ಸಾಕಾಗಿರ್ತದೆ, ಫ್ರೀಜರ್ ಎಲ್ಲ ಇಕ್ಕಿರ್ತಾರೆ. ನಿಮ್ಗೊಂದು ಹಾಕಿಸ್ಕೊ ಬರಲಾ? ಓಕೆ ಓಕೆ ಮೇಡಮ್, ನಿಮ್ ಮುಂದೆ ಸೇರ್ಸ್ ನಾನೇ ತಿನ್ಕೊಂಡ್ಬಿಡ್ತೀನಿ. ಓಕೆ? ಏ ಅಣ್ಣನಿಗೆ ಬೀಡ. ಇಲ್ಲ, ಪ್ಲೀಸ್ ನನ್ನ ಕನ್ವಿನ್ಸ್ ಮಾಡಕ್ ಬರಬೇಡಿ. ನನ್ನ ಮಾತು ಕೇಳ್ತೀಯೋ ಇಲ್ಲ ನೀನು? ನನ್ನ ಜೊತೆ ಪೂಜೆ ಕುತ್ಕೋ ಅಂತ ಹೇಳದ್ ಬಿಟ್ಟು ಬೇರೆ ಏನಾದರೂ ಹೇಳಿ, ನಾನು ಕೇಳ್ತೀನಿ. ಈಗ ನನ್ನ ಮಾತು ಕೇಳ್ತೀಯೋ ಇಲ್ವೋ? ನನ್ನ ಜೊತೆ ಪೂಜೆ ಕುತ್ಕೋ ಅಂತ ಹೇಳದ್ ಬಿಟ್ಟು ಬೇರೆ ಏನು ಹೇಳಿದ್ರು ನಾನು ಕೇಳ್ತೀನಿ. ಸರಿ, ಮೊದಲು ನನ್ನ ಕಡೆ ನೋಡು. ನಿನಗೆ ಹೇಳ್ತಿರೋದು ನನ್ನ ಕಡೆ ನೋಡು. ನಾನು ನೋಡಲ್ಲ ನೋಡಲ್ಲ ನೋಡಲ್ಲ. ಏಕೆ? ಯಾಕಂದ್ರೆ ನಾನು ನಿಮ್ಮನ್ನು ನೋಡಿದ್ರೆ ನೀವೇನು ಹೇಳಿದ್ರು ಹೂ ಅನ್ಬಿಡ್ತೀನಿ. ಸರಿ, ನಾನೇ ಕಡೆ ತಿರ್ಕೋತೀನಿ. ಈಗಲಾದ್ರೂ ಮಾತಾಡ್ಬೋದಾ? ಏನಿದು ಹೊಸ ಆಟ? ನಂದ ಹೊಸದಾಗಿ ಬಿಹೇವ್ ಮಾಡ್ತಿರೋದು ನೀನು. ಇದು ಲೀಲಾನೂ ಅಲ್ಲ, ಇದು ಅವಳ ಬಿಹೇವಿಯರು ಅಲ್ಲ. ನಾನೇ ಲೀಲಾ? ಡಬಲ್ ಆಕ್ಟಿಂಗ್ ಮಾಡಕ್ಕೆ ಇದೇನು ಫಿಲ್ಮಾ? ನೀವೇನೇನೋ ಮಾತಾಡಿ ಕೋಪನೆಲ್ಲ ಕರಗಿಸ್ಬಿಡ್ತೀರಪ್ಪ. ಸರಿ, ಅಮ್ಮ ಪೂಜೆ ಕರೀತಾ ಇದ್ದಾರೆ, ಬಾ. ಅದು ನನಗೆ ಗೊತ್ತು, ಬೇಡ ಅಂತ ನಾನು ಇಲ್ಲಿಗೆ ಬಂದಿರೋದು. ನೋಡಿ, ಅದು ಅಂತರ ಅಕ್ಕನ ಜಾಗ. ನಾನು ಪೂಜೆ ಕೂತ್ಕೊಂಡ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿ. ಈಗ ಅಜ್ಜಿ ಕರಿಯಕ್ಕೆ ಹೇಳಿದ್ದಾರೆ ಅಂತ ನೀವು ನನ್ನ ಕರಿಯಕ್ಕೆ ಬಂದಿದ್ದೀರಾ. ಯಾಕೆ ನಿಮಗೇನು ನೋವಾಗ್ತಿಲ್ವಾ? ನಿಮ್ಮಿಬ್ರ ಮಧ್ಯ ಬಂದರೆ ನನಗೆ ಗಿಲ್ಟ್ ಕಾಡುತ್ತೆ. ಆ ಥರ ಯಾವ ಗಿಲ್ಟು ನನಗೆ ಬೇಡ. ಪ್ಲೀಸ್, ಅಕ್ಕ ಬರೋವರೆಗೂ ನೀವು ವೇಟ್ ಮಾಡಿ. ಇಲ್ಲ, ನನಗೆ ನೀನು ಹೇಳ್ತಿರೋದೆಲ್ಲ ಅರ್ಥ ಆಗುತ್ತೆ. ಅದ್ರ ಅಮ್ಮ ತುಂಬ ಕೇಳ್ತಾ ಇದ್ದಾರೆ, ಅವ್ರಿಗೋಸ್ಕರ ಬಾ. ಇಲ್ಲಪ್ಪ, ನಾನು ತಪ್ಪು ಮಾಡ್ದಂಗಾಗುತ್ತೆ, ನಾನು ಬರಲ್ಲ. ಇಲ್ಲ ಪ್ಲೀಸ್, ನೀನು ಯಾವ ತಪ್ಪು ಮಾಡಿಲ್ಲ. ನಿನ್ನ ಮನಸ್ಸಲ್ಲಿರೋ ಒಳ್ಳೆತನ ನಿನ್ನನ್ನು ತಪ್ಪು ಮಾಡೋದಕ್ಕೆ ಬಿಡೋದೂ ಇಲ್ಲ. ಮೋರೋವರ್, ಇದು ನಾನು ನೀನು ಬೇಕು ಅಂತ ಮಾಡ್ಕೊಂಡಿರೋದಲ್ಲ, ಇದು ಡೆಸ್ಟಿನಿ ಡಿಸೈಡ್ ಮಾಡಿರೋದು. ನಾನು ನೀನು ಮೊದಲು ಭೇಟಿಯಾದಾಗ ಹೇಗಿದ್ವಿ? ಜಗಳ ಆಡ್ತಿದ್ವಿ, ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗ್ತಾನೆ ಇರಲಿಲ್ಲ. ಡು ಯು ರಿಮೆಂಬರ್? ಆದ್ರೆ ಇವತ್ತು ವಿಧಿ ನಮ್ಮಿಬ್ರನ್ನ ಒಂದು ಮಾಡಿದೆ, ಒಂದೇ ಜಾಗದಲ್ಲಿ ಇರೋ ಹಾಗೆ ಮಾಡಿದೆ, ನಮ್ಮಿಬ್ರನ್ನ ಇಷ್ಟ ಹತ್ರ ಮಾಡಿದೆ. ಇದ್ಯಾವುದು ನಾವು ಬಯಸಿರ್ಲಿಲ್ಲ ಲೀಲಾ, ಪ್ಲೀಸ್ ಅರ್ಥ ಮಾಡ್ಕೋ.
ನೀವು ಹೇಳ್ತಿರೋದೆಲ್ಲ ಓಕೆ ರೀ, ಆದರೆ ನಿಮ್ಮ ಜೊತೆ ಪೂಜೆ ಕೂತ್ಕೊಳ್ಳೋಕ್ಕೆ ನನಗೆ ಯೋಗ್ಯತೆ ಇದೆಯಾ? ಇಲ್ಲ, ಆಫ್ ಆಲ್ ನೀನು ಯೋಗ್ಯತೆ ಬಗ್ಗೆ ಮಾತಾಡಬೇಡ. ಆ ಜಾಗದಲ್ಲಿ ಕೂರೋ ಎಲ್ಲ ಅರ್ಹತೆ ನಿನಗಿದೆ. ಯಾಕಂದ್ರೆ ನೀನು ನನ್ನ ಹೆಂಡತಿ.